ಆತ್ಮೀಯರೇ, ಶುಭವಾಗಲಿ ತಮಗೆ. ಸಿದ್ಧಾರೂಢರು ಜಾಗೃತ ದೇವರು. ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ. ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ. ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು. ಆತ್ಮೀಯರೇ, ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ. ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು. ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು. ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ. ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು. ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ. ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ. ಅದು 56ನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ. ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ. ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ. ಹಾಗಾದರೆ ದಿನಂಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ. ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಆತ್ಮೀಯರೇ, ಶ್ರೀ ಸಿದ್ಧಾರೂಢ ಕಥಾಮೃತದ 8ನೇ ಅಧ್ಯಾಯವನ್ನು ಈ ದಿನ ನೋಡೋಣ. ಈಗಾಗಲೇ ನಾನು ಅಧ್ಯಾಯ 1ರಿಂದ 7ರವರೆಗೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಅವುಗಳನ್ನು ನನ್ನ ಈ ಒಂದು ಬುದ್ಧ ಸಾಗರ ಚಾನಲ್ದಲ್ಲಿ ನೋಡಿಕೊಳ್ಳಿ. ಈ ದಿನ 8ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಶ್ರೀ ಸಿದ್ಧಾರೂಢ ಭಗವಂತನು ಭಕ್ತರಿಗೆ ಬಹು ಕೃಪಾವಂತನಾಗಿರುವನು ಮತ್ತು ಭಕ್ತರ ಅಭಕ್ತರ ಅಜ್ಞಾನ ವೃತ್ತಿಯನ್ನು ಕ್ಷಣಾರ್ಧದಲ್ಲಿ ಬಿಡಿಸುವನು. ಅಂಥವರನ್ನು ಭಕ್ತಿ ಪಂಥಕ್ಕೆ ಹಚ್ಚಿ ಎಲ್ಲ ಭೇದ ವಾರ್ತೆಯನ್ನು ಪರಿಹರಿಸಿ ಅಭೇದದೊಳಗೆ ಮತಿ ನಿಲ್ಲುವಂತೆ ಮಾಡುವನು. ಹಿಂದಿನ ಅಧ್ಯಾಯದೊಳಗೆ ಹೇಳಿತ್ತಲ್ಲ, ಬ್ರಾಹ್ಮಣನು ಪಂಚಾಕ್ಷರಿ ಉಪದೇಶದಿಂದ ನಿರೋಗಿಯನ್ನಾಗಿ ಮಾಡಿದವನು. ಅಲ್ಲಿಂದ ಸಿದ್ಧರು ಕೇದಾರ ಘಟ್ಟಕ್ಕೆ ಹೋಗಿ ಕೇದಾರೇಶ್ವರ ಲಿಂಗವನ್ನು ಕಂಡು ಅನಂತರ ಜಂಗಮವಾಡಿಗೆ ಬಂದರು. ಆಮೇಲೆ ಮಣಿಕರ್ಣಿಕಾ ದೇವಾಲಯವನ್ನು ಕಂಡು ಅನ್ನಪೂರ್ಣ ದೇವಸ್ಥಾನದಲ್ಲಿ ದೇವಿಯ ದರ್ಶನ ತಕ್ಕೊಂಡು ಮುಂದೆ ಸುರಭಾಂಡಲಿಂಗ ಗೃಹಕ್ಕೆ ಹೋಗಿ ಅಲ್ಲಿ ದರ್ಶನ ತಕ್ಕೊಂಡರು. ಅನಂತರ ಬ್ರಹ್ಮಘಾಟದಿಂದ ನದಿಗೆ ಇಳಿದು ಗಂಗಾಜಲದಲ್ಲಿ ಆಚಮನ ಮಾಡಿ ದಶಾಶ್ವಮೇಧ ಘಟ್ಟಕ್ಕೆ ಬಂದು ದೇವಾಲಯದಲ್ಲಿ ಕೂತುಕೊಂಡರು. ಅಲ್ಲಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರಲ್ಲ, ಪ್ರಜಾಪತಿಯು ಈ ಸ್ಥಾನದಲ್ಲಿ 10 ಅಶ್ವಮೇಧಗಳನ್ನು ಮಾಡಿದ್ದನು ಎಂದು ಈ ಘಟ್ಟಕ್ಕೆ ಹೀಗೆ ಹೆಸರು ಬಂದಿರುತ್ತದೆ. ಸರ್ವ ಪ್ರಜೋತ್ಪತ್ತಿಗೆ ನಾನೇ ಅಧಿಷ್ಠನಾನಿರುವುದರಿಂದ ಪ್ರಜಾಪತಿಗೆ ನಾನು ಭಿನ್ನನಲ್ಲ. ಅನ್ಯ ವೃತ್ತಿಗಳ ಶಮನಾರ್ಥವಾಗಿ ಈ ಪ್ರಕಾರ ಸರ್ವಾತ್ಮಕ ಚಿಂತನೆಯನ್ನು ಮಾಡುತ್ತಾ ಅಲ್ಲಿ ಸಿದ್ಧರು ಕುಳಿತಿದ್ದರು. ಆ ಸಮಯದಲ್ಲಿ ಅಲ್ಲಿ ಮಹಾದೇವ ಶಾಸ್ತ್ರಿಯು ತನ್ನ 56 ಜನ ಶಿಷ್ಯವೃಂದ ತಕ್ಕೊಂಡು ಅವರ ಶಿಕ್ಷಣಾರ್ಥ ಬಂದನು. ಆಗ ಮಹಾದೇವ ಶಾಸ್ತ್ರಿಯು ತನ್ನ ಶಿಷ್ಯರನ್ನು ಕುರಿತು ನ್ಯಾಯಶಾಸ್ತ್ರವನ್ನು ಉಪದೇಶಿಸಿದರು. ನ್ಯಾಯಶಾಸ್ತ್ರ ಬೋಧಿಸುತ್ತಿರುವಾಗ ಜಗನ್ನಾಥ ಭಟ್ಟನೆಂಬುವನು ತನ್ನ 72 ಜನ ಶಿಷ್ಯರನ್ನು ಕೂಡಿಕೊಂಡು ಬಂದನು. ಈತನು ಗೌತಮೋಕ್ತ ನ್ಯಾಯವನ್ನು ತನ್ನ ಶಿಷ್ಯರಿಗೆ ಬೋಧಿಸುತ್ತಿರುವಾಗ ಪ್ರಮಾಣ, ಪ್ರಮೇಯ, ಸಂಶಯ, ಪ್ರಯೋಜನ, ದೃಷ್ಟಾಂತ, ಸಿದ್ಧಾಂತ, ಅವಯವ, ತರ್ಕ, ನಿರ್ಣಯ, ವಾದ, ಜಲ್ಪ, ವಿತಂಡ, ಹೇತ್ವಾಭಾಸ, ಛಲ, ಜಾತಿ, ನಿಗ್ರಹ, ಸ್ಥಾನಗಳೆಂಬ 16 ಪದಾರ್ಥಗಳಿರುವು ಎಂದು ಹೇಳುತ್ತಿದ್ದನು. ಜಗನ್ನಾಥ ಭಟ್ಟನು ಹೀಗಂದದ್ದು ಕೇಳಿದ ಕೂಡಲೇ
ಮಹಾದೇವಶಾಸ್ತ್ರಿಯು ಸಪ್ತೈವ ಪದಾರ್ಥ ಎಂದು ಕೂಗಿದನು. ಅದಕ್ಕೆ ಜಗನ್ನಾಥ ಭಟ್ಟನು ನನ್ನ ಷೋಡಶಪದಾರ್ಥ ತತ್ವಜ್ಞಾನಾನಿ ಶ್ರೇಯಸ್ಸಾಧಿಗಮ ಇತಿ ನ್ಯಾಯಶಾಸ್ತ್ರೇ ನಿರೂಪಿತೆ ತಸ್ಮಾತ್ ತಥಾ ಸಪ್ತೈವ ಇತಿ ದೃಷ್ಟೇ ಸತಿ ಅನ್ನಲು ಮಹಾದೇವಶಾಸ್ತ್ರಿಯು ನೀನು 16 ಪದಾರ್ಥಗಳೆಂದೆನ್ನುವೆಯೋ ಅವು ನಮ್ಮ 7 ಪದಾರ್ಥಗಳಲ್ಲಿ ಅಂತರ್ಭಾವವಾಗು ಎಂದಂದನು. ಈ ಪ್ರಕಾರ ಅವರೊಳಗೆ ವಾದುವಾಗ್ಗೆ ಅವಧೂತರು ಅಂದುಕೊಂಡದ್ದೇನೆಂದರೆ ಅವರು ಅನಿತ್ಯ ವಸ್ತುಗಳ ವಿಚಾರವನ್ನು ಮಾಡುತ್ತಲಿದ್ದಾರೆ. ಇದರಲ್ಲೇ ಇವರು ಆಯುಷ್ಯವನ್ನೆಲ್ಲ ವೆಚ್ಚ ಮಾಡಿದ್ದಾರೆ. ಇವರಿಗೆ ನಿತ್ಯ ವಸ್ತು ಎಂದು ಸಿಗಲಾರದು, ಹೇಗೆ ಮಾಡಬೇಕು? ಈಗ ಈ ಜನರ ವೃತ್ತಿಯನ್ನು ನಿತ್ಯ ವಸ್ತು ವಿಚಾರಕ್ಕೆ ಹಚ್ಚಬೇಕು. ಈ ಪ್ರಕಾರ ಚಿಂತಿಸಿ ಸಿದ್ಧರು ಅವರನ್ನು ಕುರಿತು ಅಂದದ್ದು, ಹೇ ಸುಮತಿಗಳಾದ ಪಂಡಿತರೇ, ನೀವು ದ್ರವ್ಯ ಗುಣಾದಿಗಳ ಬಗ್ಗೆ ವಿಚಾರ ಮಾಡುವಾಗ ನೀವು ಅವುಗಳ ರೂಪವೇ ಆಗುತ್ತೀರೋ, ಅವುಗಳಿಗೆ ಭಿನ್ನವಾಗಿರುತ್ತೀರೋ, ನೀವು ತದ್ರೂಪವಾಗಿರುತ್ತೀವೆಂಬುದು ಅನುಚಿತವು. ಏಕೆಂದರೆ ದ್ರವ್ಯ ಗುಣಾದಿಗಳು ಜಡಗಳಾಗಿದ್ದು ನೀವು ಚೇತನರಾಗುವಿರಿ. ಆದ್ದರಿಂದ ನಿಮ್ಮ ಚೇತನ ವ್ಯಕ್ತಿ ಅವುಗಳಿಗೆ ಭಿನ್ನವಿರುವುದು. ನೀವು ಜಡಕ್ಕೆ ಭಿನ್ನವಾಗಿ ಚೇತನವಾಗಿರುವಾಗೆ ಬ್ರಹ್ಮ ಚೈತನ್ಯಕ್ಕೆ ಅಭಿನ್ನರಾಗುವಿರಿ. ಇಲ್ಲದಿದ್ದರೆ ಏಕಮೇವ ಎಂಬ ಶ್ರುತಿಗೆ ವಿರುದ್ಧವಾಗುವುದು. ಈ ಅಭೇದವು ಜ್ಞಾನ ಕಾಲದಲ್ಲಿ ಮಾತ್ರ ಇರುವುದು ಎಂದು ನೀವು ಹೇಳುವಿರಾದರೆ ಬ್ರಹ್ಮದ ಸ್ವತಃ ಸಿದ್ಧತ್ವವು ಹೋದೀತು. ಆದ್ದರಿಂದ ಈ ಅಭೇದವು ನಿರಂತರವೇನಬೇಕು? ಇದನ್ನು ಕೇಳಿ ಪಂಡಿತರು ಕರ್ಮೋಪಾಸನೆಯ ಸಹಾಯದಿಂದ ಜ್ಞಾನವು ಮೋಕ್ಷ ಕೊಡುವುದು ಎಂದು ನುಡಿದರು. ಅದಕ್ಕೆ ಸಿದ್ಧರು ಉತ್ತರ ಕೊಟ್ಟದ್ದೇನೆಂದರೆ, ಜ್ಞಾನಾದೇವತು ಕೈವಲ್ಯಂ ಎಂದು ಇರುವ ಶ್ರುತಿ ವಚನದ ಏವಂ ಪದದಿಂದ ಜ್ಞಾನವು ಅಸಹಾಯಕವಾಗಿ ಮೋಕ್ಷಕ್ಕೆ ಕಾರಣವೆಂದಾಯಿತು. ಮತ್ತು ಈ ವಾಕ್ಯದೊಳಗಿನ ತು ಪದದಿಂದ ಜಡಸಾಧನಗಳೆಲ್ಲವೂ ವ್ಯಾವರ್ತನವಾದವು. ಸಿದ್ಧಾಂತ ಹೀಗದಲ್ಲ. ಜ್ಞಾನವೊಂದರಿಂದಲೇ ಕೈವಲ್ಯವು ಪ್ರಾಪ್ತಿಯಾಗುವುದು. ಸಿದ್ಧ ಸದ್ಗುರುಗಳ ಈ ವಚನ ಕೇಳಿ ಈತನು ಪೂರ್ಣ ಬ್ರಹ್ಮನಿಷ್ಠನಿರುವನು. ಶ್ರೀ ವಿಶ್ವೇಶ್ವರನ ಕೃಪೆಯಿಂದ ಈತನಿಗೆ ಅನುಭವ ದೃಢವಾಗಿದೆ ಎಂದು ಶಾಸ್ತ್ರಿಗಳು ಅಂದುಕೊಂಡು ಇವರು ಕೂಡ ತಮ್ಮ ತರ್ಕ ನಡೆಯಲಾರದೆಂದು ತಿಳಿದು ಸಿದ್ಧರ ಮುಂದೆ ಕೈಜೋಡಿಸಿ ನಿಂತು, ನಮ್ಮದು ಶಬ್ದಜ್ಞಾನ ಮಾತ್ರವು, ನಾವು ಅನುಭವ ಫಲವನ್ನು ಇನ್ನೂವರೆಗೂ ಸವಿಯಲಿಲ್ಲ ಎಂದು ನಿರಭಿಮಾನದಿಂದ ನುಡಿಯಲು ಅವರನ್ನು ಕುರಿತು ಸಿದ್ಧಾರೂಢರು, ಇದು ತಾರಕೋಪದೇಶ ಸ್ಥಾನವು. ಇಲ್ಲಿ ಎಲ್ಲ ಶಾಸ್ತ್ರಾರ್ಥವನ್ನು ತಾರಕೋಪದೇಶದಲ್ಲಿ ಸಮನ್ವಯಿಸಬೇಕು. ಭಿನ್ನಾನ್ವಯವನ್ನು ಪಂಡಿತ ಜನರು ಮಾಡಬಾರದು. ವೇದಗಳ ಕರ್ತನಾದ ಪರಶಿವನು ಈ ಪ್ರಕಾರ ಅಭಿಪ್ರಾಯವಿರುವುದು ಎಂದನ್ನಲು ಆ ಶಾಸ್ತ್ರಿಗಳು ಸಿದ್ಧರಿಗೆ ನಮಸ್ಕರಿಸಿ ತಮ್ಮ ಶಿಷ್ಯರ ಕೂಡ ಹೊರಟು ಹೋದರು. 2 ಶಾಸ್ತ್ರಿಗಳು ಹೋದ ತರುವಾಯ ಅವರೊಳಗಿನ 3 ಮಂದಿ ಶಿಷ್ಯರು ತಿರುಗಿ ಬಂದು ಸಿದ್ಧರನ್ನು ಕುರಿತು, ನೀವು ಬ್ರಹ್ಮೋಪದೇಶ ಮಾಡುವಂತಹದ್ದು ನಮ್ಮ ಮನಸ್ಸಿಗೆ ಬರುವುದಿಲ್ಲ. ಏಕೆಂದರೆ ಅಪ್ರತ್ಯಕ್ಷ ಅಶ್ರುತ ವಾಕ್ಯಗಳಿಂದ ಮನದ ಅಭಾವವಾಗುತ್ತದೆ ಹೊರತು ಸದ್ಭಾವವು ಉಂಟಾಗಲಾರದು ಎಂದು ಅಂದದ್ದು ಕೇಳಿ ಸದ್ಗುರುಗಳು ದಯಾವಂತರಾಗಿ ಅಂದದ್ದೇನೆಂದರೆ, ಲಯವಾಗುವುದೆಂಬುದು ಯಾವುದು? ಜ್ಞಾನವು ಮನಸ್ಸು. ಜ್ಞಾನವಾದರೆ ಎಂದು ಲಯವಾಗುವುದಿಲ್ಲ. ಏಕೆಂದರೆ ನೀವು ಅರಿತು ಜ್ಞಾನದ ಲಯವಾಗಿದೆ ಅನ್ನುವಾಗ ಜ್ಞಾನದ ಸದ್ಭಾವ ಪ್ರತಿಪಾದನ ಮಾಡಿದಂತಾಗುವುದು. ಇದನ್ನು ಕೇಳಿ ಆ ಶಿಷ್ಯರೆನ್ನುತ್ತಾರೆ, ನೀವು ಹೇಳುವುದು ಬಡವನು ತಾನು ರಾಜನೆಂದಂತೆ ಆಗುವುದು. ಇದಕ್ಕೆ ಯತಿವರ್ಯರು ಅನ್ನುತ್ತಾರೆ, ನಿಮ್ಮ ಅಂಬೋಣವು ಪಿತ್ತರೋಗಗ್ರಸ್ತನಾದ ರಾಜನು ತಾನು ತಲವಾರನೆಂದಂತೆ ಆಗುವುದು. ಈ ಪ್ರಕಾರದ್ದು ನಿಮ್ಮ ಭ್ರಾಂತಿ ದಶೆಯೂ ಇರುವುದು. ಆಗ ಶಿಷ್ಯರು, ನಿಮ್ಮದೊಂದು ದಶ ನಮ್ಮದೊಂದು ದಶ ಎಂದೆನ್ನಲು ಸಿದ್ಧರು, 2 ದಶ ವಿಶೇಷಣವೂ ಇಲ್ಲದೆ ಆ ಆತ್ಮನು ನಿರ್ವಿಶೇಷನಾಗಿರುವನು. ಹೇಗೆ ಕತ್ತಲಿರಲಿ ಬೆಳಕಿರಲಿ ಎರಡಕ್ಕೂ ಅಲಿಪ್ತವಾಗಿ ಆಕಾಶವಿರುವುದೋ ಹಾಗೆ ಆತ್ಮನು ನಿರ್ಮಲವಾಗಿರುವನು ಎಂದು ನುಡಿದರು. ಅದಕ್ಕೆ ಆ ಶಿಷ್ಯ ಜನರು, ಇದರ ಅನುಭವ ನಮಗೆ ಬರುವುದಿಲ್ಲವಲ್ಲ. ವಿದ್ಯಾಪಾಂಡಿತ್ಯದಿಂದ ಅನುಭವವು ಚಿತ್ತಕ್ಕೆ ಯಾಕೆ ಬರಲಾರದು ಎಂದು ಕೇಳಲು ಸಿದ್ಧರು, ವಿದ್ಯಾಪಾಂಡಿತ್ಯ ಅಭಿಮಾನಕ್ಕೆ ಕಾರಣವಾಗುತ್ತದೆ. ಪಂಡಿತರು ವಿದ್ಯಾಮದದಿಂದ ಮುಂದಿನ ಜನ್ಮಕ್ಕೆ ಬ್ರಹ್ಮ ರಾಕ್ಷಸರಾಗಿ ಹುಟ್ಟುವರು ಎಂದು ಪ್ರತ್ಯುತ್ತರ ಕೊಟ್ಟರು. ಆಗ ಆ ಶಿಷ್ಯ ಜನರು ಅತ್ಯಂತ ಭಯಭೀತರಾಗಿ, ಹಾಗಾದರೆ ನಾವು ನ್ಯಾಯಾದಿ ಶಾಸ್ತ್ರಗಳ ಅಧ್ಯಯನವನ್ನು ಬಿಟ್ಟು ನಿಮ್ಮ ಪಾದಕ್ಕೆ ಶರಣು ಹೊಂದುವೆವು. ಶರಣು ಬಂದವರಿಗೆ ನಿಮ್ಮ ಆಶೀರ್ವಾದದಿಂದ ಶೀಘ್ರ ಬ್ರಹ್ಮಪ್ರಾಪ್ತಿಯಾಗಬೇಕು.
ಅನ್ನಲು ಚಿತ್ತದಲ್ಲಿ ಶುದ್ಧ ಭಾವ ಇತ್ತೆಂದರೆ ಈಶ ಕೃಪೆಯಿಂದ ಹಾಗೆಯೇ ಆಗಲಿ ಎಂದು ಮಹಾತ್ಮರು ಆಶೀರ್ವಾದವನ್ನು ಪಾಲಿಸಿದರು. ಆ ಬಳಿಕ ಸಿದ್ಧರು ಅಹಲ್ಯಾಘಟ್ಟಕ್ಕೆ ಬಂದು ಅಲ್ಲಿ ಕ್ಷಣ ಹೊತ್ತು ವಿಶ್ರಮಿಸಿಕೊಂಡು ತರುವಾಯ ನಾರದ ಘಟ್ಟವನ್ನು ನೋಡಿ ಮುಂದೆ ಚೌಸತ್ತಿ ಘಟ್ಟ ನೋಡಿಕೊಂಡು ಪಾಂಡೇಶ್ವರ ಘಟ್ಟವನ್ನು ಕಂಡರು. ಮಹಾಸ್ಮಶಾನ ಘಟ್ಟಕ್ಕೆ ಸಿದ್ಧರು ಹೋಗಿ ಅಲ್ಲಿ ಶಿವಾಲಯದೊಳಗೆ ಮೂರ್ತಿಯನ್ನು ಕಂಡು ಅನಂತರ ಯಕ್ಷರಾಜ ಘಟ್ಟವನ್ನು ನೋಡಿ ಅಲ್ಲಿ ಸ್ವಲ್ಪ ಹೊತ್ತ ವಿಶ್ರಾಂತಿ ತಕ್ಕೊಂಡರು. ಬಳಿಕ ನಂಗಾಘಟ್ಟಕ್ಕೆ ಹೋಗಿ ಕೂತಿರುವಾಗ ಒಬ್ಬ ನಂಗಾ ಸನ್ಯಾಸಿಯು ಬಂದು ಸಿದ್ಧಾರೂಢರನ್ನು ಕಂಡು ವಸ್ತ್ರಧಾರಣ ಮಾಡುವವರಿಗೆ ಚಿಂತೆ ಹೊತ್ತು ಸುಖವಿಲ್ಲ, ನೀವು ಸಾಧುಗಳಿರುತ್ತಾ ಯಾತಕ್ಕೆ ವ್ಯರ್ಥವಾಗಿ ವಸ್ತ್ರಧಾರಣ ಮಾಡುತ್ತೀರಿ ಎಂದು ಕೇಳಲು ಸಿದ್ಧರು ಪರಿಧಾನ ವರ್ಜಿತರಾದ ನಿಮಗೆ ಇಂದ್ರಿಯ ವಿಷಯ ಸಂಯೋಗದಿಂದ ದುಃಖವು ಪ್ರಾಪ್ತವಾಗುತ್ತದೋ ಇಲ್ಲವೋ ಎಂದು ಕೇಳಿದರು. ಇದನ್ನು ಕೇಳಿ ಆ ನಂಗಾ ಸನ್ಯಾಸಿಯು ಪ್ರಾರಬ್ಧ ಯೋಗದಿಂದ ವ್ಯವಹಾರ ಕಾಲದಲ್ಲಿ ಆದ ದುಃಖವನ್ನು ಸಹನತೆಯಿಂದ ಪರಿಹರಿಸಿಕೊಳ್ಳುತ್ತೇವೆ ಅಂದದ್ದಕ್ಕೆ ಅವಧೂತರು ಹಾಗಾದರೆ ಸಹನತೆಯು ಸಾಧನವಾಯಿತು, ಇದರ ಹೊರತು ವಸ್ತ್ರಗಳ ವರ್ಜಾವರ್ಜನವು ಸುಖದ ಸಾಧನವಾಗಲಾರದು ಎಂದು ನುಡಿಯಲು ಆ ನಂಗಾ ಸನ್ಯಾಸಿಯು ಮುದಿವಾನ ದಿಲ್ ಶಿಯಾನ ಹೀಗಂದು ಹೊರಟು ಹೋದನು. ಅವಧೂತರಾದರೋ ಅಲ್ಲಿಂದ ಹೊರಟು ವ್ಯಾಸಕಾಶಿಯಾದ ರಾಮನಗರಕ್ಕೆ ಬಂದು ಕೆರೆದಂಡೆಯ ಮೇಲೆ ಕೂತರು. ಅಲ್ಲಿ ಕ್ಷಣ ಹೊತ್ತು ವಿಶ್ರಾಂತಿ ತಕ್ಕೊಂಡು ಗಿರಿಜಾದೇವಿಯ ಮಂದಿರಕ್ಕೆ ಹೋಗಿ ಕೂತಿರುವಾಗ ದೇವಿಯ ಪೂಜಾರಿಯು ಅಲ್ಲಿಗೆ ಬಂದನು. ಆತನು ಸಿದ್ಧಾರೂಢರನ್ನು ನೋಡಿ, ಈ ಅತಿಥಿಗೆ ಅನೇಕ ದಿವಸಗಳಿಂದ ಊಟವಾಗಿಲ್ಲಲೆಂಬಂತೆ ತೋರುತ್ತದೆ, ಇವನ ಹೊಟ್ಟೆಯು ಬೆನ್ನಿಗೆ ಹತ್ತಿ ಹೋಗಿದೆ ಎಂದುದನ್ನು ಕೇಳಿ ಸಿದ್ಧ ಮುನಿಗಳು ಚಿಂತಿಸುತ್ತಾರೆ. ಪೂರ್ವದಲ್ಲಿ ವ್ಯಾಸಮುನಿಯು 3 ದಿನ ಕಾಶಿಯೊಳಗೆ ಉಪವಾಸ ಇದ್ದನು ಎಂದು ಕಾಶಿಯನ್ನು ತುಚ್ಛ ಮಾಡಿದಾಗ ವಿಶ್ವೇಶ್ವರನು ಆತನಿಗೆ ಕಾಶಿ ಬಾಹಿರನಾಗೆಂದು ಶಪಿಸಿದ್ದನು. ಹಾಗೆ ನನಗೀಗ ಆಯಿತು, ನನಗಾದರೂ ಈ 3 ದಿನ ಕಾಶಿಯೊಳಗೆ ಉಪವಾಸ ಆಯಿತು. ಈಗ ಕಾಶಿಯ ಹೊರಗೆ ಬಂದಾಗ ಪ್ರಾರಬ್ಧ ಪರಿಚಾರಕನು ಏನು ತಂದು ಪೂರೈಸುವನೋ ನೋಡೋಣ. ಅಷ್ಟರಲ್ಲಿ ಆ ಪೂಜಾರಿಯು ಬಂದು, ಹೇ ಅತಿಥಿಯೇ, ನೀನು ಯಾವನಿರುವಿ ಎಂದು ಕೇಳಲು ಸಿದ್ಧರು ನಿನ್ನನ್ನು ನೀನು ತಿಳಿದರೆ ಏನಾಗಿರುವೆಯೋ ಅದೇ ನಾನು ಆಗಿದ್ದೇನೆ ಎಂದು ನುಡಿದರು. ಆಗ ಪೂಜಾರಿಯು ಹಾಗಾದರೆ ನೀನು ಊಟ ಮಾಡುವೆಯೋ ಎಂದು ಕೇಳಲು ಸಿದ್ಧರು ನೀನು ಉಣ್ಣುತ್ತೀಯಾದರೆ ನನಗೂ ಗ್ರಾಹ್ಯವದೆ ಎಂದು ಅನ್ನಲು ಪೂಜಾರಿಯು ತನ್ನ ಮನೆಗೆ ಬರಲಿಕ್ಕೆ ಪ್ರಾರ್ಥಿಸಿದನು. ಆಗ ಸಿದ್ಧರು ಮನೆಗೆ ಕರೆಕೊಂಡು ಹೋಗಿ ಅತಿಥಿಗೆ ಊಟ ಹಾಕುವುದಕ್ಕಿಂತ ಅವನಿದ್ದಲ್ಲಿ ತಂದು ಕೊಟ್ಟರೆ ಬಹುಪುಣ್ಯತ್ವವು ಎಂದು ಹೇಳಲು ಪೂಜಾರಿಯು ಮನೆಗೆ ಹೋಗಿ ಷಡ್ರಸ ಅನ್ನ ತಕ್ಕೊಂಡು ಬಂದನು. ಬಳಿಕ ಇಬ್ಬರು ಕೂತುಕೊಂಡು ಯಥೇಷ್ಟ ಭೋಜನ ಮಾಡಿದರು. ಅದಲ್ಲದೆ ಇತರ ಅತಿಥಿಗಳಿಗೆ ಸಹ ಕೊಟ್ಟರು. ಅಲ್ಲಿಂದ ಸಿದ್ಧಯತಿಗಳು ಪಂಚಕೋಶ ಯಾತ್ರೆ ಮಾಡಲಿಕ್ಕೆ ಹೊರಟರು. ಪ್ರಥಮ ದಿವಸ ಜನಕರಾಜನು ಸ್ಥಾಪಿಸಿದ ಕರ್ದಮೇಶ ಸ್ಥಾನವನ್ನು ನೋಡಿ 2ನೇ ಸ್ಥಾನವಾದ ಭೀಮಚಂಡಿ ದೇವಿಯ ದರ್ಶನಕ್ಕೆ ತಕ್ಕೊಂಡರು. ಅಲ್ಲಿ ಗಂಧರ್ವ ಸೇನಲಿಂಗ, ಪಶ್ಚಿಮೇಶಾದಿ ಲಿಂಗಗಳನ್ನು ಕಂಡರು. 3ನೇ ದಿನ ಅಯೋಧ್ಯಾಪತಿಯಾದ ರಾಮಷಡಾಯಾತನವನ್ನು ನೋಡಿ 4ನೇ ಕ್ಷೇತ್ರದಲ್ಲಿ ಪಾಂಡವರ ಮೂರ್ತಿಗಳನ್ನು ಕಾಣುತ್ತಾ ಮುಂದಕ್ಕೆ ನಡೆದರು. ಆ ಬಳಿಕ ಪಂಚಮ ಕ್ಷೇತ್ರಕ್ಕೆ ಬಂದು ಕಪಿಲಾಧಾರ ತೀರ್ಥದಲ್ಲಿ ಸ್ನಾನ ಮಾಡಿ ಸಿದ್ಧಕರಿ ಇತ್ಯಾದಿ ಲಿಂಗಗಳನ್ನು ನೋಡಿ ಸ್ವರ್ಗ ಫಲದಾಯಿನಿಯನ್ನು ಕಂಡರು. ಶಿವರಾನ ಲಿಂಗ ದರ್ಶನ ಮಾಡಿಕೊಂಡು ಮುಂದೆ ನಿರ್ವಾಶ್ಯ ಸರ್ವಸುಂದರಿ, ಬುದ್ಧಿ ಸ್ವಧಾ ಸ್ವಾಹ, ಮಹಾನಿದ್ರಾ ಇತ್ಯಾದಿ ಶಕ್ತಿಗಣಗಳನ್ನು ಸಿದ್ಧರು ಕಾಣುತ್ತಾ ನಡೆದರು. ಈ ಪ್ರಕಾರ ಪಂಚಕೋಶ ಯಾತ್ರೆಯನ್ನು ಮುಗಿಸಿಕೊಂಡು ಅವಧೂತರು ಒಂದು ಸ್ಥಾನದಲ್ಲಿ ಬಂದು ಸ್ವಸ್ಥ ಕೂತಿರಲು ಒಬ್ಬ ಪುರುಷನು ಸತ್ತು ಹಿಟ್ಟನ್ನು ತಕ್ಕೊಂಡು ಹೋಗುತ್ತಿದ್ದನು. ಅವನು ಮಹಾತ್ಮರನ್ನು ನೋಡಿ ಒಂದು ಬೊಗಸೆ ತುಂಬ ಹಿಟ್ಟನ್ನು ಸಿದ್ಧರ ಕೈಯೊಳಗೆ ಹಾಕಿದನು. ಆ ಯತಿವರರು ಅದನ್ನು ತಿನ್ನುವಷ್ಟರಲ್ಲಿ ದೈವಯೋಗದಿಂದ ಮತ್ತೊಬ್ಬನು ಮೊಸರು ತಕ್ಕೊಂಡು ಅಲ್ಲಿಗೆ ಬಂದನು. ಅವನು ಸಿದ್ಧರಿಗೆ ಮೊಸರು ಕೊಡಲು ಉಪ್ಪು ಕೂಡಿಸಿದ ಆ ಮೊಸರನ್ನು ಮತ್ತು ಸತ್ತು ಹಿಟ್ಟನ್ನು ಕಲಿಸಿ ಸಿದ್ಧರಾಜನು ಭಕ್ಷಿಸುವಂಥವರಾದರು. ಆಮೇಲೆ ಸಿದ್ಧರು ಪ್ರಯಾಗ ಕ್ಷೇತ್ರಕ್ಕೆ ಹೋಗುವಾಗ ಅವರು ಅಂದುಕೊಳ್ಳುತ್ತಾರೆ, ಯಾವಾತನಿಗೆ ಕ್ಷೇತ್ರ ಸಂಚಾರ ಮಾಡುವ ಶಕ್ತಿ ಸರ್ವತಾ ಇರುವುದಿಲ್ಲವೋ ಆತನು ಸರ್ವ ಕ್ಷೇತ್ರಗಳ ನಾಮಗಳನ್ನು ಪ್ರೇಮದಿಂದ ಉಚ್ಚರಿಸಬೇಕು. ಅವೆಲ್ಲ ಪರಮಾತ್ಮ ವಾಚಕವಾಗುವುದರಿಂದ ಆ ನಾಮಗಳು ಉಚ್ಚರಿಸುವವರು ಪರಮಾತ್ಮ ರೂಪರೇ ಆಗುವರು.
ಆಮೇಲೆ ಸಿದ್ಧರು ಪ್ರಯಾಗ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಜನರು ಸ್ನಾನ ಮಾಡುತ್ತಿರುವರು. ಕೆಲವರು ರಾಮೇಶ್ವರದಿಂದ ಲಿಂಗಗಳನ್ನು ತಂದು ನದಿಯೊಳಗೆ ಮುಳುಗಿಸುವರು ಮತ್ತು ಕೆಲವರು ಕವಡಿ ತುಂಬಿಕೊಂಡು ಹೋಗುತ್ತಿರುವರು. ಇದೆಲ್ಲವನ್ನು ಸಿದ್ಧರು ನೋಡಿ, ಈ ಎಲ್ಲ ಕರ್ಮಗಳಿಂದ ಈಶ್ವರನು ಪ್ರೀತನಾಗುವನು. ಆತನ ಪ್ರಸಾದದಿಂದ ಪಕ್ವ ಕಷಾಯರಾಗಿ ಜ್ಞಾನಕ್ಕೆ ಅಧಿಕಾರಿಗಳಾಗುವರು. ಆ ಬಳಿಕ ಸಿದ್ಧರು ಕಿಲ್ಲೆಯೊಳಗೆ ಹೋಗಿ ಸಂಗಮನಾಥನ ದರ್ಶನ ತಕ್ಕೊಂಡು ಅಕ್ಷಯವಟದ ಮೂಲವನ್ನು ಕಂಡು ಮೊಗಲಸರಾಯಿಗೆ ಹೋದರು. ಗ್ರಾಮವನ್ನು ಪ್ರವೇಶಿಸುತ್ತಿರುವಾಗ ಮೇಘಗಳು ಆಕಾಶದಲ್ಲಿ ಒಟ್ಟುಗೂಡಿ ಕೂಡಲೇ ಧಾರಾಕಾರ ಮಳೆ ಸುರಿಯ ಹತ್ತಿತು. ಆಗ ಮಹಾತ್ಮರು ಒಬ್ಬ ಸಾವಕಾರನ ಮನೆಗೆ ಹೋಗಿ ಕ್ಷಣ ಹೊತ್ತು ಕೂತಿರುವಾಗೆ ಪಾರೆಕಾಯಿಯು ಬಂದು, ನೀನು ಇಲ್ಲಿ ಯಾಕೆ ಕೂತಿದ್ದಿ ಎಂದು ಕೇಳಿದನು. ಅದಕ್ಕೆ ಮಹಾತ್ಮರು, ಇದು ಮುಸಾಫಿರ ಖಾನೆ ಎಂದು ತಿಳಿದಿದ್ದೇನೆ ಎಂದು ಉತ್ತರ ಕೊಟ್ಟದ್ದು ಕೇಳಿ ಆ ಸಿಪಾಯಿಯು, ಎಲ್ಲೋ ನೀನು ಮೂಢನಿದ್ದಿ, ಇದರೊಳಗೆ ಸಾಹುಕಾರನು ವಾಸ ಮಾಡುತ್ತಾನೆ ಎಂದು ನುಡಿದನು. ಇವರಿಬ್ಬರ ಭಾಷಣವನ್ನು ಕೇಳಿ ಸಾಹುಕಾರನು ಮನೆಯೊಳಗಿಂದ ಹೊರಗೆ ಬಂದು ಸಿದ್ಧರನ್ನು ಕುರಿತು, ಸ್ವಾಮಿ, ಇದು ಮುಸಾಫಿರ ಖಾನೆ ಎಂದು ಯಾಕನ್ನುವಿರಿ ಎಂದು ಕೇಳಲು ಅವಧೂತರು, ನೀನು ಹುಟ್ಟುವ ಮೊದಲು ಈ ಮನೆಯೊಳಗೆ ಯಾರಿದ್ದರು ಎಂದು ಕೇಳಲು, ನಮ್ಮ ತಂದೆ ಎಂದು ಉತ್ತರ ಕೊಡಲು, ಅವನಿಗೂ ಮುಂಚೆ ಯಾರಿದ್ದರು ಎಂದು ಸಿದ್ಧರು ಕೇಳಿದರು. ನನ್ನ ಅಜ್ಜ ಎಂದು ಸಾಹುಕಾರನು ಉತ್ತರ ಕೊಡಲು ಸಿದ್ಧಾವಧೂತರು, ಈ ಮಂದಿರದಲ್ಲಿ ಒಬ್ಬರ ಹಿಂದೆ ಒಬ್ಬರಾಗಿ ಅನೇಕ ಮಂದಿ ವಾಸ ಮಾಡಿದರು. ಪ್ರತಿಯೊಬ್ಬರ ಜೀವನ ಕಾಲವೆಂಬುದು ಒಂದೊಂದು ದಿನವೆಂದು ಭಾವಿಸಿದರೆ ಪ್ರತಿಯೊಬ್ಬರು ಈ ಗೃಹದಲ್ಲಿ ಒಂದೊಂದು ದಿನ ಇದ್ದು ಹೋದರು. ಅಂದ ಮೇಲೆ ಇದು ಮುಸಾಫಿರ ಖಾನೆಯಲ್ಲವೇ ಮತ್ತೇನು ಎಂದು ನುಡಿದದ್ದನ್ನು ಕೇಳಿ ಸಾಹುಕಾರನು ಮನಸ್ಸಿನಲ್ಲಿ ಚಕಿತನಾಗಿ ತನ್ನಲ್ಲಿ ಅಂದುಕೊಳ್ಳುತ್ತಾನೆ, ಈತನು ಸತ್ಯವಾಗಿ ಮಹಾತ್ಮನಿದ್ದಾನೆ, ಈತನಿಂದ ನಾನು ಕೃತಕೃತ್ಯನಾಗುವೆನು. ಹೀಗೆ ಯೋಚಿಸಿ ಸಾಹುಕಾರನು ಬಹು ಅನುತಾಪಯುಕ್ತನಾಗಿ ಸಿದ್ಧರ ಚರಣಕ್ಕೆ ಬಿದ್ದನು. ಆಮೇಲೆ ಅತ್ಯಂತ ನಮ್ರ ಭಾವದಿಂದ ಮಹಾತ್ಮರನ್ನು ಹಸ್ತಗ್ರಹಣ ಮಾಡಿ ತನ್ನ ಮಂದಿರದೊಳಗೆ ಕರಕೊಂಡು ಹೋಗಿ ಅಲ್ಲಿ ಒಂದು ಉತ್ತಮವಾದ ಪೀಠದ ಮೇಲೆ ಕೂರಿಸಿದನು. ಷಡಶೋಪಚಾರದಿಂದ ಮಹಾತ್ಮರನ್ನು ಪೂಜಿಸಿ ಸರ್ವ ಕುಟುಂಬ ಸಮೇತವಾಗಿ ಅವರಿಗೆ ನಮಸ್ಕರಿಸಿದನು. ಆ ಸಾಹುಕಾರನ ತಾಯಿಗೆ 3 ತಿಂಗಳಿಂದ ಕುಕ್ಷಶೂಲೆ ವ್ಯಥೆ ಇರುತ್ತಿದ್ದು, ಸಾಹುಕಾರನು ಆಕೆಯ ವ್ಯಥೆಯನ್ನು ಪರಿಹರಿಸಬೇಕೆಂದು ಸದ್ಗುರುಗಳಿಗೆ ಪ್ರಾರ್ಥಿಸಲು ಸದ್ಗುರುಗಳು ಅತಿ ಬೇನೆಯಿಂದ ನಡುತ್ತಿರುವ ಆಕೆಯನ್ನು ನೋಡಿ, ಇದು ಪೂರ್ವಜನ್ಮದ ಕಠಿಣವಾದ ಕರ್ಮದ ಫಲವಿರುವುದು. ಶಿವಧ್ಯಾನ ಮಾನಸ ಪೂಜನಗಳಿಂದ ಈ ಕರ್ಮ ನಷ್ಟವಾಗುವುದು, ಅಥವಾ ಮಹಾತ್ಮರ ಪಾದತೀರ್ಥ ಸೇವಿಸಿದ್ದಾದರೆ ಈ ಕರ್ಮಕ್ಕೆ ಪ್ರಾಯಶ್ಚಿತ್ತವಾಗುವುದು ಮತ್ತು ಅದರಿಂದ ಈ ವ್ಯಾಧಿಯು ನಿಶ್ಚಯವಾಗಿ ಪರಿಹಾರವಾಗುತ್ತದೆ ಎಂದು ನುಡಿದರು. ಇದನ್ನು ಕೇಳಿ ಸಾಹುಕಾರನು ಸಂತೋಷಪಟ್ಟು, ಸ್ವಾಮಿ, ಅಂಥ ಮಹಾತ್ಮರಾದ ತಾವೇ ಪ್ರಾಪ್ತರಾಗಿದ್ದೀರಿ. ನಿಮ್ಮ ಪಾದತೀರ್ಥವನ್ನೇ ತಾಯಿಯ ಮುಖದಲ್ಲಿ ಹಾಕಿದ್ದಾದರೆ ಆಕೆಗೆ ಕ್ಷೇಮವಾದೀತು. ಹೀಗೆಂದು ಅವಧೂತರ ಪಾದತೀರ್ಥವನ್ನು ಆ ವೃದ್ಧೆಯ ಮುಖದಲ್ಲಿ ಹಾಕಿದನು. ಆ ಕೂಡಲೇ ಆಕೆಯ ವ್ಯಥೆ ಶಾಂತವಾಗಿ ಆಕೆ ಎದ್ದು ಕೂತಳು. ಸಿದ್ಧಾರೂಢರ ಸಮೀಪ ಹೋಗಿ ಅವರನ್ನು ಕುರಿತು, ಸ್ವಾಮಿ, ತಮ್ಮ ಪಾದಕಮಲಗಳ ಪ್ರಸಾದದಿಂದ ನಾನು ಕೃತಾರ್ಥಳಾದೆನು ಎಂದು ನುಡಿದು ಮಹಾತ್ಮರ ಪಾದಗಳಿಗೆ ಎರಗಿದಳು. ಆಮೇಲೆ ಸಿದ್ಧಾರೂಢರಿಗೆ ಒಂದು ಆಸನ ಕೊಟ್ಟು ಸಾಹುಕಾರನು ಮೃಷ್ಟಾನ್ನ ಭೋಜನವನ್ನು ನೀಡಿದನು. ಸಿದ್ಧರು ಮಿತಾನ್ನ ಸೇವನ ಮಾಡಿ ಕೈ ತೊಳೆದುಕೊಂಡು ಎದ್ದರು. ಸಾಹುಕಾರನು ರಾತ್ರಿ ಕಾಲದಲ್ಲಿ ಒಂದು ಮೃದುಶಯ್ಯ ರಚಿಸಿ ಅವಧೂತರನ್ನು ಅದರ ಮೇಲೆ ಮಲಗಿಸಿದನು. ಮಲಗಿದ್ದಾಗ ಸಿದ್ಧರು ಚಿಂತಿಸುತ್ತಾರೆ, ಯಾವುದೊಂದು ಉಪಾಧಿಯೂ ನನಗೆ ಬೇಡ. ಊಟಕ್ಕೆ ಬರೆ ಅನ್ನ, ಮಲಗಲಿಕ್ಕೆ ಕಲ್ಲು ಮುಳ್ಳಿನ ಭೂಮಿಯೇ ಹಾಸಿಗೆ ಮತ್ತು ನನ್ನ ಪಾದದಿಂದ ಸಂಚರಣ, ಇದೇ ನನಗೆ ಪ್ರಿಯವಾಗುತ್ತದೆ. ಸುಖ ದುಃಖಗಳಲ್ಲಿ ಸಮಭಾವವು ಅದರಿಂದಲೇ ಹುಟ್ಟುತ್ತದೆ. ಆ ಭಾವದಿಂದ ದುಃಖವೆಲ್ಲ ಬಿಟ್ಟು ಹೋಗಿ ಸುಖ ಅನಿರ್ಭಾವವಾಗುತ್ತದೆ. ಉಷಾ ಕಾಲದಲ್ಲಿ ಸಿದ್ಧರು ಎದ್ದು ಯಾರೊಬ್ಬರಿಗೂ ಹೇಳದೆ ಹೋಗಿ ಗಯಾ ಕ್ಷೇತ್ರದ ದಾರಿಯು ಒಂದು ಶಿವಾಲಯದಲ್ಲಿ ಹೋಗಿ ಕೂತುಕೊಂಡರು. ಶ್ರೀ ಸಿದ್ಧನಾಥನ ವಿಚಿತ್ರ ಕಥೆಗಳನ್ನೇ ಕೇಳುವುದರಿಂದ ಕರ್ಣಗಳು ಪವಿತ್ರವಾಗುತ್ತವೆ. ಇದರ ಪುಣ್ಯ ಪ್ರಭಾವ ಎಷ್ಟೆಂದರೆ ಇದರ ಶ್ರವಣ ಮಾತ್ರದಿಂದ ಅಣು ಮಾತ್ರವಾದರೂ ಪಾಪವು ಉಳಿಯಲಾರದು. ಇಂತೆಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನೆಲ್ಲ ಭಸ್ಮ ಮಾಡುವಂಥ ಈ 8ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಆತ್ಮೀಯರೇ, ಮುಂದಿನ ಒಂದು ವಿಡಿಯೋದಲ್ಲಿ 9ನೇ ಅಧ್ಯಾಯವನ್ನು ನಾವು ನೋಡೋಣ. ಆದ್ದರಿಂದ ನಿತ್ಯವೂ ತಾವು ಸಿದ್ಧಾರೂಢ ಕಥಾಮೃತ ಅಧ್ಯಾಯಗಳನ್ನು ತಿಳಿದುಕೊಳ್ಳಲು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ತಾವು ಸಬ್ಸ್ಕ್ರೈಬ್ ಮಾಡಿದರೆ
ನಾನು ಶ್ರೀ ಸಿದ್ಧಾರೂಢ ಕಥಾಮೃತದ ಅಧ್ಯಾಯಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತದೆ. ತಾವೇ ಆ ಮೊದಲು ವಿಡಿಯೋವನ್ನು ನೋಡಬಹುದು. ಆದ್ದರಿಂದ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋಗಳನ್ನು ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ.